ಬಂಗಾಳ ಕೊಲ್ಲಿಯಲ್ಲಿ ಚೀನಾದ ಗುಪ್ತ ಸಂಶೋಧನಾ ಹಡಗು ಮಾಡುತ್ತಿರುವುದೇನು? ಚೀನಾದ ಗುಪ್ತ ಹಡಗು ಪತ್ತೆ ಹಚ್ಚಿದ ಫ್ರೆಂಚ್ ಸಂಸ್ಥೆ ಹೇಳಿದ್ದೇನು? ಭಾರತಕ್ಕೆ ಇದರಿಂದ ಏನು ಅಪಾಯ? ಭಾರತ ಹೇಗೆ ಪ್ರತಿಕ್ರಿಯಿಸಬೇಕು? ವಿವರವಾಗಿ ನೋಡೋಣ. ಭಾರತ ಚೀನಾ ಪೈಪೋಟಿ ಎಲ್ಲಿದೆ? ಅದು ಎಲ್ಲಿ ನಡೀತಾ ಇದೆ ಅಂತ ಕೇಳಿದ್ರೆ ಹೆಚ್ಚಿನ ಜನರು ನೆಲದ ಮೇಲೆ, ಗಡಿಯ ಬಳಿ, ಒರಟಾದ ಹಿಮಾಲಯನ್ ಭೂಪ್ರದೇಶದಲ್ಲಿ ಅಂತ ಹೇಳ್ತಾರೆ. ಹೌದು, ಅದು ನಿಜಾನೇ. ಆದರೆ ಜಾಗತಿಕ ವ್ಯಾಪ್ತಿಯಿಂದ ದೂರವಾಗಿ ಚೀನಾ ಈಗ ಸಮುದ್ರಗಳಲ್ಲಿ ಮತ್ತೊಂದು ಸವಾಲನ್ನ ಹೆಚ್ಚಿಸ್ತಾ ಇದೆ. ಚೀನಾದ ಹಡಗುಗಳು ಭಾರತೀಯ ಜಲಭಾಗದ ಬಳಿ ಪ್ರಯಾಣಿಸ್ತಾ ಇವೆ, ಅದು ಕೂಡ ರಹಸ್ಯವಾಗಿ. ಈ ಕುರಿತಾಗಿ ಹೊಸ ಆಘಾತಕಾರಿ ವರದಿಯೊಂದು ಬಂದಿದೆ. ಇದನ್ನು ಫ್ರೆಂಚ್ ಗುಪ್ತಚರ ಸಂಸ್ಥೆಯೊಂದು ಸಿದ್ಧಪಡಿಸಿದೆ. ಅವರು ಬಂಗಾಳ ಕೊಲ್ಲಿಯಲ್ಲಿ ಸುಮಾರು 1900 ಹಡಗುಗಳನ್ನು ಟ್ರ್ಯಾಕ್ ಮಾಡಿದ್ದಾರೆ. ಅವುಗಳಲ್ಲಿ ಹೆಚ್ಚಿನವು ತಮ್ಮ AIS ಅಂದರೆ ಟ್ರ್ಯಾಕಿಂಗ್ ಅನ್ನ ಆನ್ ಮಾಡಿದ್ದವು. AIS ಆಟೋಮ್ಯಾಟಿಕ್ ಐಡೆಂಟಿಫಿಕೇಶನ್ ಸಿಸ್ಟಮ್ ಅನ್ನೋದು ಹಡಗುಗಳ ಟ್ರ್ಯಾಕಿಂಗ್ ಸಿಸ್ಟಮ್ ಆಗಿದ್ದು, ಇದನ್ನು ಬಳಸಿಕೊಂಡು ಹಡಗುಗಳನ್ನು ಟ್ರ್ಯಾಕ್ ಮಾಡಲಾಗುತ್ತದೆ. ಹಡಗಿನಲ್ಲಿ AIS ಆನ್ ಆಗಿದ್ದರೆ ಆ ಹಡಗನ್ನ ಟ್ರ್ಯಾಕ್ ಮಾಡಬಹುದು. ಆದರೆ ಈ ಫ್ರೆಂಚ್ ವರದಿಯ ಪ್ರಕಾರ 10% ಹಡಗುಗಳು ತಮ್ಮ AIS ಅನ್ನ ಆಫ್ ಮಾಡಿವೆ, ಅಂದರೆ ಅವು ಮರೆಯಾಗಿರಲು ಬಯಸಿವೆ. 1900 ಹಡಗುಗಳಲ್ಲಿ 10% ಹಡಗುಗಳು AIS ಅನ್ನ ಆಫ್ ಮಾಡಿದ್ದುವು. ಇವುಗಳಲ್ಲಿ ಒಂದು ಹಡಗು ಸಂಸ್ಥೆಯ ಗಮನ ಸೆಳೆಯಿತು ಮತ್ತು ಅದು ಚೀನಾದ ಹಡಗು. ಚೀನಾದವರು ಅದನ್ನ ಸಂಶೋಧನಾ ಹಡಗು ಅಂತ ಕರೀತಾರೆ. ಅದುವೇ ಯಾಕೆ ಎದ್ದು ಕಾಣ್ತಾ ಇತ್ತು? ಯಾಕಂದ್ರೆ ಅದು ಭಾರತೀಯ ಮಿಲಿಟರಿ ವಲಯಗಳ ಹತ್ತಿರ ಸಾಗ್ತಾ ಇತ್ತು. ಈ ಮ್ಯಾಪ್ ಅನ್ನ ನೋಡಿ. ಈ 10 ಸ್ಥಳಗಳಲ್ಲಿ ಹಡಗನ್ನ ಗುರುತಿಸಲಾಗಿದೆ. ಅವೆಲ್ಲವೂ ಭಾರತ ಮತ್ತು ಶ್ರೀಲಂಕಾಕ್ಕೆ ಹತ್ತಿರದಲ್ಲಿವೆ. ಖಂಡಿತವಾಗಿಯೂ ನಮ್ಮ ಮಾಹಿತಿಗಳಿಗೆ ಕನ್ನ ಹಾಕಲು ಸಾಕಷ್ಟು ಹತ್ತಿರದಲ್ಲೇ ಇವೆ. ಸಂಶೋಧನಾ ಹಡಗುಗಳು ಅಂತ ಹೇಳಿಕೊಳ್ಳುವ ಇಂತಹ ಹಡಗುಗಳು ನಿಜವಾಗಿ ಪತ್ತೇದಾರಿ ಹಡಗುಗಳು. ಹಾಗಾದ್ರೆ ಹಡಗುಗಳ ಟ್ರ್ಯಾಕಿಂಗ್ ಆಫ್ ಆಗಿತ್ತು ಅಂತಾದ್ರೆ ಅದನ್ನ ಹೇಗೆ ಕಂಡುಕೊಳ್ಳಲಾಯಿತು? ಹೇಗಂದ್ರೆ ರೇಡಿಯೋ ಆವರ್ತನಗಳ ಮೂಲಕ. ಪ್ರತಿಯೊಂದು ಹಡಗು ರೇಡಿಯೋ ಸಂಕೇತಗಳನ್ನು ಹೊರಸೂಸುತ್ತದೆ. ಅವುಗಳನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಹಡಗನ್ನ ಟ್ರ್ಯಾಕ್ ಮಾಡಬಹುದು. ಈ ಫ್ರೆಂಚ್ ಗುಂಪು ಮಾಡಿದ್ದು ಕೂಡ ಅದನ್ನೇ. ಚೀನಿ ಹಡಗು ಏನೋ ಕಾರ್ಯತಂತ್ರದ ಉದ್ದೇಶವನ್ನ ಹೊಂದಿದೆ ಅಂತ ಅವರು ಕಂಡುಕೊಂಡ್ರು. ಅದು ಸಂಶೋಧನೆ ಮಾಡ್ತಾ ಇರಲಿಲ್ಲ, ಬೇರೆ ಏನನ್ನೋ ಮಾಡ್ತಾ ಇತ್ತು. ಈಗ ಪ್ರಶ್ನೆ ಏನಂದ್ರೆ ಅದು ಏನು ಮಾಡ್ತಾ ಇತ್ತು ಅಂತ. ಫ್ರೆಂಚ್ ಸಂಸ್ಥೆಯವರು ಹೇಳುವ ಪ್ರಕಾರ ಹಡಗು ಸಮುದ್ರ ತಳವನ್ನ ನಕ್ಷೆ ಮಾಡ್ತಾ ಇತ್ತು ಮತ್ತು ಮುಖ್ಯವಾಗಿ ಅದು ಜಲಾಂತರ್ಗಾಮಿ ಕಾರಿಡಾರ್ಗಳನ್ನು ಗುರುತಿಸ್ತಾ ಇತ್ತು. ಮೂಲತಃ ಭಾರತೀಯ ಜಲಾಂತರ್ಗಾಮಿ ನೌಕೆಗಳು ಬಳಸುವ ಮಾರ್ಗಗಳನ್ನು ಕಂಡುಹಿಡಿತಾ ಇತ್ತು. ಮತ್ತು ಇದು ಯಾಕೆ ಮುಖ್ಯ ಅಂತ ಕೇಳೋದಾದ್ರೆ, ಒಂದು ವೇಳೆ ಯುದ್ಧ ಭುಗಿಲೆದ್ದರೆ ಈ ಮಾಹಿತಿಯು ನಿರ್ಣಾಯಕವಾಗಿರುತ್ತದೆ. ಚೀನಾ ಅದಕ್ಕಾಗಿ ಡಿಗ್ ಮಾಡ್ತಾ ಇದೆ ಮತ್ತು ಅದು ಸ್ವಲ್ಪ ಮೊದಲಿನಿಂದಲೇ ಇದನ್ನ ಮಾಡ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ಚೀನಾ ಶ್ರೀಲಂಕಾಕ್ಕೆ ಗೂಢಚಾರ ಹಡಗುಗಳನ್ನು ಕಳುಹಿಸಿತ್ತು. ಭಾರತ ಆ ಪ್ರಯಾಣಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಕಾರಣ ಅಂತಿಮವಾಗಿ ಶ್ರೀಲಂಕಾ ಅವುಗಳನ್ನು ನಿಷೇಧಿಸಿತ್ತು. ಬಹುಶಃ ಅದರ ಮುಂದಿನ ಭಾಗವಾಗಿ ಈ ರಹಸ್ಯ ಪ್ರಯಾಣ ಇರಬಹುದು. ಇದೀಗ 3 ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಮೊದಲನೆಯದು, ಇಲ್ಲಿ ಚೀನಾದ ಅಂತಿಮ ಗುರಿ ಏನು? ಎರಡನೆಯದು, ಭಾರತಕ್ಕೆ ಇದರಿಂದ ಏನು ಅಪಾಯ? ಮತ್ತು ಮೂರನೆಯದು, ಭಾರತ ಹೇಗೆ ಪ್ರತಿಕ್ರಿಯಿಸಬೇಕು? ಮೊದಲ ಪ್ರಶ್ನೆಯನ್ನ ನೋಡೋಣ. ಹಿಂದೂ ಮಹಾಸಾಗರದಲ್ಲಿ ಶಕ್ತಿಯನ್ನ ಪ್ರಕ್ಷೇಪಿಸುವುದು ಚೀನಾದ ಗುರಿಯಾಗಿದೆ ಮತ್ತು ಈ ಕಾರ್ಯಾಚರಣೆಯು ವರ್ಷಗಳಲ್ಲಿ ಸ್ವಲ್ಪವೇ ವಿಕಸನಗೊಂಡಿದೆ. ಮೊದಲನೇದಾಗಿ ಚೀನಾ 2008ರಲ್ಲಿ ಹಿಂದೂ ಮಹಾಸಾಗರಕ್ಕೆ ಯುದ್ಧ ನೌಕೆಗಳನ್ನು ನಿಯೋಜಿಸಿತ್ತು. ನಂತರ ಅದು 2014ರಲ್ಲಿ ಜಲಾಂತರ್ಗಾಮಿ ನೌಕೆಗಳನ್ನು ನಿಯೋಜಿಸಿತು. ಬಳಿಕ ಅದು 2017ರಲ್ಲಿ ತನ್ನ ಮೊದಲ ಹಿಂದೂ ಮಹಾಸಾಗರದ ಹೊರಠಾಣೆಯನ್ನ ಜಿಬೌಟಿಯಲ್ಲಿ ತೆರೆಯಿತು. ಹಾಗಾಗಿ ಇದು ಹಲವು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇನ್ನು ಪಾಕಿಸ್ತಾನದ ಕರಾಚಿ ಮತ್ತು ಗ್ವಾದರ್ ಮತ್ತು ಶ್ರೀಲಂಕಾದ ಹಂಬಂಟೋಟದಂತಹ ಹಿಂದೂ ಮಹಾಸಾಗರದ ಅನೇಕ ಬಂದರುಗಳಲ್ಲಿ ಚೀನಾ ಪಾಲು ಹೊಂದಿದೆ. ವಾಸ್ತವವಾಗಿ ಈ ನಕ್ಷೆಯು ಚೀನಾದ ಪಾಲು ಹೊಂದಿರುವ ಎಲ್ಲಾ ಬಂದರುಗಳನ್ನು ತೋರಿಸುತ್ತದೆ. ಅವರ ನೆಲೆ ಎಷ್ಟು ವಿಸ್ತಾರವಾಗಿದೆ ಅಂತನ್ನೋದನ್ನ ನೋಡಿ. ಹಿಂದೂ ಮಹಾಸಾಗರವು ಚೀನಾದ ಸುಮಾರು 80% ತೈಲವನ್ನು ಹೊಂದಿದೆ. 80% ಚೀನಿ ತೈಲವು ಇಲ್ಲಿಂದ ಹೋಗುತ್ತದೆ. ಜೊತೆಗೆ ಚೀನಾವು ಹಿಂದೂ ಮಹಾಸಾಗರದಲ್ಲಿ ಪ್ರಾಬಲ್ಯ ಸಾಧಿಸಿದರೆ ಭಾರತವನ್ನ ಸುಲಭವಾಗಿ ಆವರಿಸಬಹುದು ಅನ್ನೋದು ಗೇಮ್ ಪ್ಲಾನ್.
ಆದ್ರಿಂದ ಚೀನಾಕ್ಕೆ 2 ಗುರಿಗಳಿವೆ. ಒಂದು ತನ್ನ ಸರಬರಾಜುಗಳನ್ನು ಭದ್ರಪಡಿಸಿಕೊಳ್ಳುವುದು ಮತ್ತು ಇನ್ನೊಂದು ಭಾರತವನ್ನ ಸುತ್ತುವರೆದು ಇರುವುದು. ಈಗ 2ನೇ ಪ್ರಶ್ನೆ, ಭಾರತಕ್ಕೆ ಏನು ಅಪಾಯ? ಸರಳವಾಗಿ ಹೇಳುವುದಾದ್ರೆ ಬಹಳಷ್ಟು ಅಪಾಯ ಇದೆ. ನಮ್ಮದು ಪ್ರಮುಖವಾಗಿ ಸಮುದ್ರಯಾನ ಅವಲಂಬಿತ ರಾಷ್ಟ್ರ. ನಮ್ಮ ಕರಾವಳಿ 11,000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಉದ್ದವಾಗಿದೆ. ನಮ್ಮ ವ್ಯಾಪಾರದ ಸುಮಾರು 95% ಸಮುದ್ರ ಮೂಲದ್ದು ಮತ್ತು ನಮ್ಮ ಬಹುತೇಕ ಎಲ್ಲಾ ತೈಲವು ಹಿಂದೂ ಮಹಾಸಾಗರದ ಮೂಲಕ ಬರುತ್ತದೆ. ಆದ್ದರಿಂದ ಇದು ಚೀನಾಕ್ಕೆ ಮಾತ್ರವಲ್ಲ, ಹಿಂದೂ ಮಹಾಸಾಗರವು ಭಾರತಕ್ಕೂ ಕೂಡ ಒಂದು ಪ್ರಮುಖ ಪಾಯಿಂಟ್ ಆಗಿದೆ. ಅದಕ್ಕಾಗಿಯೇ ಚೀನಾದ ಈ ಗುಪ್ತ ಸಂಶೋಧನೆ ಚಿಂತಾಜನಕವಾಗಿದೆ. ಭಾರತದ ನೌಕಾನೆಲೆಗಳು ನಮ್ಮ ಕರಾವಳಿಯಲ್ಲಿ ಹರಡಿವೆ. ಈ ವರ್ಷ ನಾವು ಆಂಧ್ರಪ್ರದೇಶದಲ್ಲಿ ಜಲಾಂತರ್ಗಾಮಿ ನೆಲೆಯನ್ನು ಕೂಡ ಅನಾವರಣಗೊಳಿಸಿದ್ದೇವೆ. ಭಾರತವು ಈ ಸ್ವತ್ತುಗಳನ್ನು ದಾಳಿಗಳಿಂದ ಮಾತ್ರವಲ್ಲ, ಕಣ್ಗಾವಲಿನಿಂದಲೂ ಕೂಡ ರಕ್ಷಿಸಿಕೊಳ್ಬೇಕು. 3ನೇದಾಗಿ, ಭಾರತ ಹೇಗೆ ಪ್ರತಿಕ್ರಿಯಿಸಬೇಕು? ನಾವು ಒಂದು ವಿಷಯವನ್ನ ಗುರುತಿಸಬೇಕು. ಭಾರತ ಇಲ್ಲಿ ಪ್ರಬಲ ಶಕ್ತಿ. ಇದು ದಕ್ಷಿಣ ಚೀನಾ ಸಮುದ್ರವಲ್ಲ, ಬದಲಾಗಿ ಇದು ಹಿಂದೂ ಮಹಾಸಾಗರ. ಆದ್ರಿಂದ ಭಾರತೀಯ ನೌಕಾಪಡೆಯು ಚೀನಾಕ್ಕಿಂತ ಉತ್ತಮ ಸ್ಥಾನದಲ್ಲಿದೆ. ಈ ಸಂದರ್ಭದಲ್ಲಿ 2 ಗುರಿಗಳು ಮುಖ್ಯ. ಮೊದಲನೆಯದು ಸ್ಪಷ್ಟವಾಗಿ ದೊಡ್ಡ ನೌಕಾಪಡೆಯನ್ನ ನಿರ್ಮಿಸುವುದು. ನಾವು ಈಗಾಗಲೇ ಆ ಗುರಿಯತ್ತ ಸಾಗ್ತಾ ಇದ್ದೇವೆ. 2ನೆಯ ಗುರಿ ರಾಜಕೀಯವಾದದ್ದು. ಕೀನ್ಯಾ, ತಾಂಜಾನಿಯಾ, ಮಡಗಾಸ್ಕರ್, ಶ್ರೀಲಂಕಾ, ಮಾಲ್ಡೀವ್ಸ್ನಂತಹ ಹಿಂದೂ ಮಹಾಸಾಗರದ ದೇಶಗಳಲ್ಲಿ ಚೀನಾವು ಬಂದರುಗಳು ಮತ್ತು ಇತರ ಮೂಲಸೌಕರ್ಯಗಳನ್ನು ನಿರ್ಮಿಸ್ತಾ ಇದೆ ಮತ್ತು ಇದು ಬೀಜಿಂಗ್ಗೆ ನಿರ್ಣಾಯಕವಾಗಿದೆ. ಅವರಿಗೆ ಹಿಂದೂ ಮಹಾಸಾಗರದಲ್ಲಿ ಕರಾವಳಿ ಇಲ್ಲ, ಆದ್ರಿಂದ ಅವರು ವಿದೇಶಗಳನ್ನು ಅವಲಂಬಿಸಿದ್ದಾರೆ. ಭಾರತ ಈ ಅಭಿಯಾನದ ವಿರುದ್ಧವೂ ಕೂಡ ಹೋರಾಡಬೇಕಿದೆ.